ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಇದರ ಮಧ್ಯೆ ಮೋದಿ ಖಡಕ್ ವಾರ್ನಿಂಗ್ಗೆ ಪಾಕಿಸ್ತಾನ್ ಗಡಗಡ ನಡುತ್ತಾ ಇದೆ. ಪಾಕಿಸ್ತಾನ್ ಬಾಲ ಬಿಚ್ಚಿದ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಶಾಂತ ರೀತಿಯ ವಾತಾವರಣ ಇದೆ. ಸೀಸ್ ಫೈರ್ ಬ್ರೇಕ್ ಆಗಿಲ್ಲ. ಫೈರಿಂಗ್ ಆಗಿಲ್ಲ. ಉದ್ದಟತನದ ಪ್ರದರ್ಶನ ಇಲ್ಲ. ಇದಕ್ಕೆಲ್ಲ ಕಾರಣ ಪ್ರಧಾನಿ ಮೋದಿಯವರ ಒಂದು ಖಡಕ್ ವಾರ್ನಿಂಗ್. ಅದು ನೇರವಾಗಿ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಹಿಡಿತು. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ. ನಮ್ಮ ಪ್ರತಿದಾಳಿಯ ಫಲಿತಾಂಶ ಭಯಂಕರವಾಗಿರುತ್ತೆ. ಅವರು ಗುಂಡು ಹೊಡೆದ್ರೆ ನೀವು ಬೆಂಕಿ ಉಂಡೆ ಉಗುಳ್ರಿ. ಒಂದು ಗುಂಡು ಹೊಡೆದ್ರೆ 10 ಗುಂಡು ಹೊಡಿರಿ. ಪ್ರಧಾನಿ ಮೋದಿ ಅವರಿಷ್ಟು ಹೇಳಿದ ಮೇಲೆ ನಮ್ಮ ಸೈನಿಕರು ಕೇಳದೇ ಇಲ್ಲ, ನುಗ್ಗಿ ಹೊಡೆಯೋದ ಕೆಲಸ. ಇನ್ನು ಈಗ ನೀವು ಗಮನಿಸ್ತಾ ಇರೋ ದೃಶ್ಯಗಳು, ಪ್ರವಾಸಿಗರು ಮತ್ತೆ ಕಾಶ್ಮೀರಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದ ನಂತರ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಆತಂಕದ ವಾತಾವರಣ ಇತ್ತು. ಆದರೆ ಈಗ ಮತ್ತೆ ಸಹಜ ಸ್ಥಿತಿಗೆ ಕಾಶ್ಮೀರ ಮರಳುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಯಾವುದೇ ರೀತಿಯ ಆತಂಕ ಇಲ್ಲದೆ ನಡೀತಾ ಇದೆ. ಸೊ ಈ ಒಂದು ಖಡಕ್ ವಾರ್ನಿಂಗ್ ಜೊತೆಗೆ ಭಾರತೀಯ ಸೇನೆ ಕೊಟ್ಟಂತಹ ಒಂದು ಏಟು ಪಾಕಿಸ್ತಾನದವರು ಮಂಡಿ ಊರುವಂತೆ ಮಾಡಿದೆ. ಇನ್ನೇನಾದರೂ ದಾಳಿ ಆಯಿತು ಅಂತ ಇಟ್ಕೊಳ್ಳಿ, ಕದನ ವಿರಾಮ ಉಲ್ಲಂಘನೆ ಆಯಿತು ಅಂತ ಇಟ್ಕೊಳ್ಳಿ, ಪಾಕಿಸ್ತಾನದ ಪಿಕ್ಚರ್ ಇಲ್ದಂಗೆ ಮಾಡ್ತಾರೆ ಭಾರತೀಯ ಸೇನೆ. ಇನ್ನು ಯಾವುದೇ ಮುಲಾಜಿಲ್ಲ. ಶಾಂತಿ ಪಾಠ, ಮುಲಾಜು ಇದ್ಯಾವುದು ಕೂಡ ಇಲ್ಲ. ಕಾರಣ ಇಷ್ಟೇ, ಪ್ರಧಾನಿ ಮೋದಿ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನ ಹೊಡಿತಾ ಇರೋದಷ್ಟೇ ಕೆಲಸ ಅಂತ ಹೇಳಿ. ಸೊ ಅದರ ಬಿಸಿ ತಟ್ಟಿದೆ ಪಾಕಿಸ್ತಾನಿಗಳಿಗೆ. ಹೀಗಾಗಿ ಈವರೆಗೂ, ಈ ಕ್ಷಣದವರೆಗೂ ಯಾವುದೇ ರೀತಿಯ ಕದನ ವಿರಾಮ ಉಲ್ಲಂಘನೆಯ ವರದಿಯಾಗಿಲ್ಲ. ಫೈರಿಂಗ್ನ ವರದಿಯಾಗಿಲ್ಲ. ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಇದರ ಮಧ್ಯೆ ಮೋದಿ ಖಡಕ್ ವಾರ್ನಿಂಗ್ಗೆ ಪಾಕಿಸ್ತಾನ್ ಗಡಗಡ ನಡುತ್ತಾ ಇದೆ. ಪಾಕಿಸ್ತಾನ್ ಬಾಲ ಬಿಚ್ಚಿದ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಶಾಂತ ರೀತಿಯ ವಾತಾವರಣ ಇದೆ. ಸೀಸ್ ಫೈರ್ ಬ್ರೇಕ್ ಆಗಿಲ್ಲ. ಫೈರಿಂಗ್ ಆಗಿಲ್ಲ. ಉದ್ದಟತನದ ಪ್ರದರ್ಶನ ಇಲ್ಲ. ಇದಕ್ಕೆಲ್ಲ ಕಾರಣ ಪ್ರಧಾನಿ ಮೋದಿಯವರ ಒಂದು ಖಡಕ್ ವಾರ್ನಿಂಗ್. ಅದು ನೇರವಾಗಿ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಹಿಡಿತು. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ. ನಮ್ಮ ಪ್ರತಿದಾಳಿಯ ಫಲಿತಾಂಶ ಭಯಂಕರವಾಗಿರುತ್ತೆ. ಅವರು ಗುಂಡು ಹೊಡೆದ್ರೆ ನೀವು ಬೆಂಕಿ ಉಂಡೆ ಉಗುಳ್ರಿ. ಒಂದು ಗುಂಡು ಹೊಡೆದ್ರೆ 10 ಗುಂಡು ಹೊಡಿರಿ. ಪ್ರಧಾನಿ ಮೋದಿ ಅವರಿಷ್ಟು ಹೇಳಿದ ಮೇಲೆ ನಮ್ಮ ಸೈನಿಕರು ಕೇಳದೇ ಇಲ್ಲ, ನುಗ್ಗಿ ಹೊಡೆಯೋದ ಕೆಲಸ. ಇನ್ನು ಈಗ ನೀವು ಗಮನಿಸ್ತಾ ಇರೋ ದೃಶ್ಯಗಳು, ಪ್ರವಾಸಿಗರು ಮತ್ತೆ ಕಾಶ್ಮೀರಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದ ನಂತರ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಆತಂಕದ ವಾತಾವರಣ ಇತ್ತು. ಆದರೆ ಈಗ ಮತ್ತೆ ಸಹಜ ಸ್ಥಿತಿಗೆ ಕಾಶ್ಮೀರ ಮರಳುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಯಾವುದೇ ರೀತಿಯ ಆತಂಕ ಇಲ್ಲದೆ ನಡೀತಾ ಇದೆ. ಸೊ ಈ ಒಂದು ಖಡಕ್ ವಾರ್ನಿಂಗ್ ಜೊತೆಗೆ ಭಾರತೀಯ ಸೇನೆ ಕೊಟ್ಟಂತಹ ಒಂದು ಏಟು ಪಾಕಿಸ್ತಾನದವರು ಮಂಡಿ ಊರುವಂತೆ ಮಾಡಿದೆ. ಇನ್ನೇನಾದರೂ ದಾಳಿ ಆಯಿತು ಅಂತ ಇಟ್ಕೊಳ್ಳಿ, ಕದನ ವಿರಾಮ ಉಲ್ಲಂಘನೆ ಆಯಿತು ಅಂತ ಇಟ್ಕೊಳ್ಳಿ, ಪಾಕಿಸ್ತಾನದ ಪಿಕ್ಚರ್ ಇಲ್ದಂಗೆ ಮಾಡ್ತಾರೆ ಭಾರತೀಯ ಸೇನೆ. ಇನ್ನು ಯಾವುದೇ ಮುಲಾಜಿಲ್ಲ. ಶಾಂತಿ ಪಾಠ, ಮುಲಾಜು ಇದ್ಯಾವುದು ಕೂಡ ಇಲ್ಲ. ಕಾರಣ ಇಷ್ಟೇ, ಪ್ರಧಾನಿ ಮೋದಿ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನ ಹೊಡಿತಾ ಇರೋದಷ್ಟೇ ಕೆಲಸ ಅಂತ ಹೇಳಿ. ಸೊ ಅದರ ಬಿಸಿ ತಟ್ಟಿದೆ ಪಾಕಿಸ್ತಾನಿಗಳಿಗೆ. ಹೀಗಾಗಿ ಈವರೆಗೂ, ಈ ಕ್ಷಣದವರೆಗೂ ಯಾವುದೇ ರೀತಿಯ ಕದನ ವಿರಾಮ ಉಲ್ಲಂಘನೆಯ ವರದಿಯಾಗಿಲ್ಲ. ಫೈರಿಂಗ್ನ ವರದಿಯಾಗಿಲ್ಲ.
ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಇದರ ಮಧ್ಯೆ ಮೋದಿ ಖಡಕ್ ವಾರ್ನಿಂಗ್ಗೆ ಪಾಕಿಸ್ತಾನ್ ಗಡಗಡ ನಡುತ್ತಾ ಇದೆ. ಪಾಕಿಸ್ತಾನ್ ಬಾಲ ಬಿಚ್ಚಿದ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಶಾಂತ ರೀತಿಯ ವಾತಾವರಣ ಇದೆ. ಸೀಸ್ ಫೈರ್ ಬ್ರೇಕ್ ಆಗಿಲ್ಲ. ಫೈರಿಂಗ್ ಆಗಿಲ್ಲ. ಉದ್ದಟತನದ ಪ್ರದರ್ಶನ ಇಲ್ಲ. ಇದಕ್ಕೆಲ್ಲ ಕಾರಣ ಪ್ರಧಾನಿ ಮೋದಿಯವರ ಒಂದು ಖಡಕ್ ವಾರ್ನಿಂಗ್. ಅದು ನೇರವಾಗಿ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಹಿಡಿತು. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ. ನಮ್ಮ ಪ್ರತಿದಾಳಿಯ ಫಲಿತಾಂಶ ಭಯಂಕರವಾಗಿರುತ್ತೆ. ಅವರು ಗುಂಡು ಹೊಡೆದ್ರೆ ನೀವು ಬೆಂಕಿ ಉಂಡೆ ಉಗುಳ್ರಿ. ಒಂದು ಗುಂಡು ಹೊಡೆದ್ರೆ 10 ಗುಂಡು ಹೊಡಿರಿ. ಪ್ರಧಾನಿ ಮೋದಿ ಅವರಿಷ್ಟು ಹೇಳಿದ ಮೇಲೆ ನಮ್ಮ ಸೈನಿಕರು ಕೇಳದೇ ಇಲ್ಲ, ನುಗ್ಗಿ ಹೊಡೆಯೋದ ಕೆಲಸ. ಇನ್ನು ಈಗ ನೀವು ಗಮನಿಸ್ತಾ ಇರೋ ದೃಶ್ಯಗಳು, ಪ್ರವಾಸಿಗರು ಮತ್ತೆ ಕಾಶ್ಮೀರಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದ ನಂತರ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಆತಂಕದ ವಾತಾವರಣ ಇತ್ತು. ಆದರೆ ಈಗ ಮತ್ತೆ ಸಹಜ ಸ್ಥಿತಿಗೆ ಕಾಶ್ಮೀರ ಮರಳುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಯಾವುದೇ ರೀತಿಯ ಆತಂಕ ಇಲ್ಲದೆ ನಡೀತಾ ಇದೆ. ಸೊ ಈ ಒಂದು ಖಡಕ್ ವಾರ್ನಿಂಗ್ ಜೊತೆಗೆ ಭಾರತೀಯ ಸೇನೆ ಕೊಟ್ಟಂತಹ ಒಂದು ಏಟು ಪಾಕಿಸ್ತಾನದವರು ಮಂಡಿ ಊರುವಂತೆ ಮಾಡಿದೆ. ಇನ್ನೇನಾದರೂ ದಾಳಿ ಆಯಿತು ಅಂತ ಇಟ್ಕೊಳ್ಳಿ, ಕದನ ವಿರಾಮ ಉಲ್ಲಂಘನೆ ಆಯಿತು ಅಂತ ಇಟ್ಕೊಳ್ಳಿ, ಪಾಕಿಸ್ತಾನದ ಪಿಕ್ಚರ್ ಇಲ್ದಂಗೆ ಮಾಡ್ತಾರೆ ಭಾರತೀಯ ಸೇನೆ. ಇನ್ನು ಯಾವುದೇ ಮುಲಾಜಿಲ್ಲ. ಶಾಂತಿ ಪಾಠ, ಮುಲಾಜು ಇದ್ಯಾವುದು ಕೂಡ ಇಲ್ಲ. ಕಾರಣ ಇಷ್ಟೇ, ಪ್ರಧಾನಿ ಮೋದಿ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನ ಹೊಡಿತಾ ಇರೋದಷ್ಟೇ ಕೆಲಸ ಅಂತ ಹೇಳಿ. ಸೊ ಅದರ ಬಿಸಿ ತಟ್ಟಿದೆ ಪಾಕಿಸ್ತಾನಿಗಳಿಗೆ. ಹೀಗಾಗಿ ಈವರೆಗೂ, ಈ ಕ್ಷಣದವರೆಗೂ ಯಾವುದೇ ರೀತಿಯ ಕದನ ವಿರಾಮ ಉಲ್ಲಂಘನೆಯ ವರದಿಯಾಗಿಲ್ಲ, ಫೈರಿಂಗ್ನ ವರದಿಯಾಗಿಲ್ಲ. ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಇದರ ಮಧ್ಯೆ ಮೋದಿ ಖಡಕ್ ವಾರ್ನಿಂಗ್ಗೆ ಪಾಕಿಸ್ತಾನ್ ಗಡಗಡ ನಡುತ್ತಾ ಇದೆ. ಪಾಕಿಸ್ತಾನ್ ಬಾಲ ಬಿಚ್ಚಿದ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಶಾಂತ ರೀತಿಯ ವಾತಾವರಣ ಇದೆ. ಸೀಸ್ ಫೈರ್ ಬ್ರೇಕ್ ಆಗಿಲ್ಲ. ಫೈರಿಂಗ್ ಆಗಿಲ್ಲ. ಉದ್ದಟತನದ ಪ್ರದರ್ಶನ ಇಲ್ಲ. ಇದಕ್ಕೆಲ್ಲ ಕಾರಣ ಪ್ರಧಾನಿ ಮೋದಿಯವರ ಒಂದು ಖಡಕ್ ವಾರ್ನಿಂಗ್. ಅದು ನೇರವಾಗಿ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಹಿಡಿತು. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ. ನಮ್ಮ ಪ್ರತಿದಾಳಿಯ ಫಲಿತಾಂಶ ಭಯಂಕರವಾಗಿರುತ್ತೆ. ಅವರು ಗುಂಡು ಹೊಡೆದ್ರೆ ನೀವು ಬೆಂಕಿ ಉಂಡೆ ಉಗುಳ್ರಿ. ಒಂದು ಗುಂಡು ಹೊಡೆದ್ರೆ 10 ಗುಂಡು ಹೊಡಿರಿ. ಪ್ರಧಾನಿ ಮೋದಿ ಅವರಿಷ್ಟು ಹೇಳಿದ ಮೇಲೆ ನಮ್ಮ ಸೈನಿಕರು ಕೇಳದೇ ಇಲ್ಲ, ನುಗ್ಗಿ ಹೊಡೆಯೋದ ಕೆಲಸ. ಇನ್ನು ಈಗ ನೀವು ಗಮನಿಸ್ತಾ ಇರೋ ದೃಶ್ಯಗಳು, ಪ್ರವಾಸಿಗರು ಮತ್ತೆ ಕಾಶ್ಮೀರಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಆತಂಕ ಇಲ್ಲದೆ ಓಡಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದ ನಂತರ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಆತಂಕದ ವಾತಾವರಣ ಇತ್ತು. ಆದರೆ ಈಗ ಮತ್ತೆ ಸಹಜ ಸ್ಥಿತಿಗೆ ಕಾಶ್ಮೀರ ಮರಳುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಯಾವುದೇ ರೀತಿಯ ಆತಂಕ ಇಲ್ಲದೆ ನಡೀತಾ ಇದೆ. ಸೊ ಈ ಒಂದು ಖಡಕ್ ವಾರ್ನಿಂಗ್ ಜೊತೆಗೆ ಭಾರತೀಯ ಸೇನೆ ಕೊಟ್ಟಂತಹ ಒಂದು ಏಟು ಪಾಕಿಸ್ತಾನದವರು ಮಂಡಿ ಊರುವಂತೆ ಮಾಡಿದೆ. ಇನ್ನೇನಾದರೂ ದಾಳಿ ಆಯಿತು ಅಂತ ಇಟ್ಕೊಳ್ಳಿ, ಕದನ ವಿರಾಮ ಉಲ್ಲಂಘನೆ ಆಯಿತು ಅಂತ ಇಟ್ಕೊಳ್ಳಿ, ಪಾಕಿಸ್ತಾನದ ಪಿಕ್ಚರ್ ಇಲ್ದಂಗೆ ಮಾಡ್ತಾರೆ ಭಾರತೀಯ ಸೇನೆ. ಇನ್ನು ಯಾವುದೇ ಮುಲಾಜಿಲ್ಲ. ಶಾಂತಿ ಪಾಠ, ಮುಲಾಜು ಇದ್ಯಾವುದು ಕೂಡ ಇಲ್ಲ. ಕಾರಣ ಇಷ್ಟೇ, ಪ್ರಧಾನಿ ಮೋದಿ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನ ಹೊಡಿತಾ ಇರೋದಷ್ಟೇ ಕೆಲಸ ಅಂತ ಹೇಳಿ. ಸೊ ಅದರ ಬಿಸಿ ತಟ್ಟಿದೆ ಪಾಕಿಸ್ತಾನಿಗಳಿಗೆ. ಹೀಗಾಗಿ ಈವರೆಗೂ, ಈ ಕ್ಷಣದವರೆಗೂ ಯಾವುದೇ ರೀತಿಯ ಕದನ ವಿರಾಮ ಉಲ್ಲಂಘನೆಯ ವರದಿಯಾಗಿಲ್ಲ, ಫೈರಿಂಗ್ನ ವರದಿಯಾಗಿಲ್ಲ.